ದೈವೇ ದೇವರಂತ ಬಾಯಿ ಮಾಡತೀರಿ ಎಲ್ಲಿ ಅದನು ನಿನ್ನ ದೇವರ ಯಾವ ಬಡನ ಮಗ ಹಡದಾನ ಅವನಿಗೆ ಹೇಳೋ ಅವರ ಕಂದಿ ಹೆಸರ ಆತನ ಹೆಸರ ಮೂತ್ಯನ ಹೆಸರ ಮಗನ ಹೆಸರ ಯಾವ ಬಡನ ಮಗ ಹಡದಾನ ಅವನಿಗೆ ಹೇಳು ಅವರ ತಾಯಿ ತಂದೆ ಹೆಸರ ಆತನ ಹೆಸರ ಮೂತ್ಯನ ಹೆಸರ ಮಗನ ಹೆಸರ ದೇವ ದೇವರಂತ ದೆವ್ವ ಬಡದಾತೇನೋ ದೇವರ ದೇವರಂತ ದೆವ್ವ ಬಡದತೇನು ದೆವ್ವ ಹಿಡದಾತೇನೋ ದೇವರ ದೇವರ ಅಂತ ದೆವ್ವ ಬಡದತೇನು ದೇವರ ಇರವದು ಊರ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಅಂತಾರ ಮ್ಯಾಲ ಜಂತಾರ ಇವರ ತಂತಾರ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಅಂತಾರ ಮ್ಯಾಲ ಜಂತಾರ ಇವರ ತಂತಾರ ಆರು ಶಾಸ್ತ್ರ 18 ಪುರಾಣ ಎಲ್ಲ ಕೂಗತಾವ್ರಿ ದೇವರ ಹೆಸರ ಒದರಿ ಒದರಿ ವೇದ ಶಾಸ್ತ್ರ ಓದಿಯ ದೇವರ ಸಿಗಲಾಕ ಸತ್ತಾರ ಗೊತ್ತಾಗ್ತಾರ ಮನೆಗೆ ಬಾದಾರ ಒದರಿ ಒದರಿ ವೇದ ಶಾಸ್ತ್ರ ಓದಿಯ ದೇವರ ಸಿಗಲಾಕ ಸತ್ತಾರ ಗೊತ್ತಾಗ್ತಾರ ಮನೆಗೆ ಬಾದಾರ ನಿನ್ನ ದೇವರಿದ್ದರ ಎಲ್ಲಿ ಅದನ ತೋರಿಸೋ 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 ನಿನ್ನ ಕಲಿಸಿದ ಗುರುವಿನ ಕರಸೋವಾಗಿ ನಿನ್ನ ದೇವರ ತೋರ್ಸುತ್ತಾನ ಒಪ್ಪುವುದಿಲ್ಲ ನನ್ನ ಮನಸ್ಸು ನನ್ನ ಮನಸ್ಸು ಮನಸ್ಸು ಈ ಪ್ರಶ್ನೆ ತಿಳಿದರೇನ ಕನಸೋ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಕಳ್ಳ ಕೊಟ್ಟಿದರ ಯಾರ ಕೇಳವರ ಯಾವ ಬಡನ ಮಗ ಹಡದನವನಿಗೆ ಕೇಳೋ ಅವರ ತಾಯಿ ತಂದೆ ಹೆಸರ ಜನ ಹೆಸರ ಮೋಚನ ಹೆಸರ ಮಗ ಹೆಸರ ಏನು ಕೇಳ್ತಾರಪ್ಪ ಕವಿಗಳು ದೇವ್ರ ದೇವ್ರ ಅಂತ ದೆವ್ವ ಬಡದದೇನ ದೇವರ ಇರುವುದು ಯಾವ ಊರ ಯಾವ ಜಗದಾಗ ನಾನು ಕಲ್ಲ ದೇವ್ರ ಮುಳ್ಳ ದೇವ್ರ ಮಣ್ಣ ದೇವ್ರ ಈ ದೇವ್ರ ನನಗೆ ಬೇಕಾಗಿಲ್ಲ ಎಂತಾದ ಯಾರೇ ಮಾಡಿ ನಾಟ್ಲೆ ಬಾಂಧಿಕೆಸಿಂದ ಗುಡಿಯಾಗ ಕುಂಡ್ರ ದೇವ್ರ ನನಗೆ ಇಲ್ಲಿದ ಬೇಕಾಗಿಲ್ಲ ಇದರ ಅಚ್ಚಿ ಕಡೆದ ಬೇಕಾಗ್ಯದ್ರಿ ದೇವ್ರ ಬೇಕಾಗೈತಿ ಹೆಂಗ ಈಗ ರಾಯಬಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರ ಲಕ್ಷ್ಮಣ ಅಂತ ಹೇಳಿ ಕರೀತಾರ ನಿನಗ ಏನು ಠಿಕಾಣಿ ನಿನ್ನ ಠಿಕಾಣಿ ಇದ ಯಾವ್ದ್ರಿ ರಾಯಬಾಗ ತಾಲೂಕ ಜಿಲ್ಲಾ ಬೆಳಗಾವಿ ತಾಲೂಕ ಯಾವ್ದ್ರಿ ರಾಯಬಾಗ ಜಿಲ್ಲಾ ಬೆಳಗಾವಿ ಠಿಕಾಣ ಕಣದಾಳ ನಿನಗ ಹೆಂಗ ತಾಲೂಕ ಜಿಲ್ಲಾ ಠಿಕಾಣ ಅದಲ್ಲ ನಿನ್ನ ಪರಮಾತ್ಮನ ತಾಲೂಕ್ ಯಾವ್ದು ಅವ್ ಇರುದು
ಪರಮಾತ್ಮನ ತಾಲೂಕ್ ಯಾವ್ದು, ಜಿಲ್ಲಾ ಯಾವ್ದು, ಇವ್ರ ठिकाಣ ಯಾವ್ದ ಬೇಕಲ್ಲ ಬೇಕಲ್ಲ. ಬರೀ ಅಪ್ಪದಾನಂದ್ರ ಹಂಗ್ರಿ ಅಂದಾಜ್ ಮೇಲೆ ಬೇಡ. ಅಂದಾಜ್ ಮ್ಯಾಗ ಅದೇನತ್ತಾರಲ್ಲ, ಡೆಬ್ಬಿ ಬಡದ ಗುಬ್ಬಿ ಎಬ್ಸು ಕೆಲಸ ಬೇಡ ಲಕ್ಷ್ಮಣ. ಇದು ಸೈದಾಪುರ ಕ್ರಾಸ್ ಅದ, ನೆಟ್ಟಾಗ ನಡೀಲಿ ಹಾಡಿಕಿ. ಯಾಕಂದ್ರೆ ಅದು ಹೆಂಗಾಗ್ಯದ ಗೊತ್ತೇನ್ರಿ, ಹೆಂಗ ಅವಂಗೊಂದು ಭ್ರಮೆ ಆಗ್ಯದ ರೀ. ಸೈದಾಪುರ ಊರಾಗ ಏನು ಮಂದಿ ತೊಡೆ ಕೂಡ ಹೇಳ ನನಗೇನ ಹೆಂಗ ಬೇಕಾದಂಗ ಬಾಯಿ ಬಡ ಭಾಂಡ ಮಾಡ್ಕೊಂಡು ಎದ್ದು ಹೋದ್ರ ನಡೀತೈತಿ ಅನ್ನಂಗ ಆಗ್ಯದ ರೀ. ಹಂಗೇನ್ ನಡೆಯಂಗಿಲ್ಲ, ಹಂಗೇನ್ ಇರಂಗಿಲ್ಲ. ಯಾಕಂದ್ರೆ 6 ಶಾಸ್ತ್ರ 18 ಪುರಾಣ, 6 ಶಾಸ್ತ್ರ 18 ಪುರಾಣ, 4 ವೇದ 28 ದಿವ್ಯ ಉಪನಿಷತ್ತುಗಳ ಅರ್ಧ ಕೂಡಿರುವಂತ ಊರದ. ಎಷ್ಟ ಮಂದಿ ಕೂಡ್ರಿ ಎಲ್ಲ ಶಾಣ್ಯಾರ ಕೂಡ್ಬೇಕಾಗ್ಯದ. ಯಾಕಂದ್ರ ಇಷ್ಟ ಮಂದಿ ಕೂಡ್ಯಾರ ಈ ಸೈದಾಪುರದಾಗ ಏನ ಇಷ್ಟ ಮಂದಿ ದಾರ ತಿಳಿದ್ರಿ ಏನಪ್ಪ, ಮಂದಿ ಐತಿನ ರಗಡ. ಖರೆ ಅವ್ರು ಯಾಕೆ ಬಂದಿಲ್ರಿ ನಮಗ್ರಿ ಏನ್ ಗೊತ್ತ, ಅದ್ರದ್ದು ಮರ್ಮ ಒಂದು ಬ್ಯಾರಿ ಅದ. ಹಂಗ ಇಷ್ಟ ಮಂದಿ ಬಂದು ಕುಂಡ್ರಬೇಕಾಗೈತಿ. ಇನ್ನು ಕೆಲವು ಮಂದಿ ಅದಾರ, ರಗಡ ಮಂದಿ ಅದಾರ್ರಿ. ಅವ್ರು ಯಾಕೆ ಬಂದಿಲ್ಲ ಅಂದ್ರೆ, ಯಾವ ಒಂದು ವರ್ಷದೊಳಗ ದಿವಸ ಎಟ್ಟದಪ್ಪ ಅಂದ್ರ 365 ದಿವಸ ಅದಾವಲ್ಲ ಒಂದು ವರ್ಷದೊಳಗ. 364 ದಿವಸ ಮಾಡಿರುವಂತ ಪಾಪ ಇವತ್ತು 365ನೇ ದಿವಸದೊಳಗೆ ಕಳೆದು ಹೋಗೋದೈತಿ. ಮಾಡಿರುವಂತ ಕರ್ಮ, ಮಾಡಿರುವಂತ ಪಾಪ 364 ದಿವಸ ಮಾಡಿರುವಂತ ಪಾಪ ಇಂದ ಯಾರ್ದ ಕಳೆಯುವುದು ಬಂದೈತಲ್ಲ ಅವ್ರಿಗೆ ಎಟ್ಟ ಬಂದ ಕುಂಡಲಾಕಿಲಿ ಅಲಾವ್ ಐತಿ. ಯಾರ ಪಾಪ ಕಳೆಯಂಗಿಲ್ಲ ಇನ್ನ ಕೌಂದ್ಯ ಕಾಲ್ ಹಾಕೊಂಡು ಅಲ್ಲೇ ಬೀಳ್ಬೇಕಾಗ್ಯದ. ಅಜ್ಞಾನ ಅಂತ ಕೌಂದ್ಯ ಕಾಲ್ ಹಾಕೊಂಡು ಯಾರ ಪಾಪ ಕಳಿದೈತಿ ಅವ್ರಿಗೆ ಎಟ್ಟ ಇಲ್ಲಿ ಬಂದ ಕುಂಡಲಾಕ್ ಹಸ್ತೈತಿ. ಅದ ಪಾಪ ಯಾರಿನ ಕಳಿದು ಬಂದಿಲ್ಲ ಇನ್ನ ಅವ್ರ ಅಲ್ಲೇ ಕುಂಡ್ರದೈತಿ, ಅವ್ರಿಗೆ ಬರ್ಲಾಕ್ ಅಲಾವಿಲ್ಲ. ಯಾರ ಕಳಿದೈತಿ ಅವ್ರ ಅಟ್ಟ ಬರ್ಬೇಕಾಗೈತಿ. ಈ ಒಳಗ ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ಗಳದ್ದು ಹಾಗ ಕಳ್ಕೊತ ಹೊಂಟೈತ್ರಿ. ಎಷ್ಟು ಮಂದಿ ಹಾಯ್ದಾರ ಹೋಗ್ತಾರ ನೋಡ್ರಿ. ಜರಾಲಿ ಕಿವಿಗೆ ಬಿತ್ತಂದ್ರ ನಾಮಸ್ಮರಣೆ ಕಳಿಯಲಕ್ಕ ಬೇಕದ. ಈ ಜಾತ್ರೆ ಕೇತ್ರಿ ಯಾಕೆ ಮಾಡ್ಬೇಕಾಗ್ಯದರಿ? ಮನುಷ್ಯನ ಯಾವ ಸಂಸಾರ ಅನ್ನುವಂತ ಜಿನಗಾನಿ ಒಳಗ ಸಂಸಾರ ಅನ್ನುವಂತ ಜಿನಗಾನಿ ಒಳಗ ದಾನ ಧರ್ಮ ಅನ್ನುವಂತದ ಮರುವಾಗಿ ಹೋಗೈತಿ ಆ ಮಾನವಗ. ಯಾವ್ದ ಮರು ಆಗೈತಲ್ಲ ಒಳ್ಳೆದ ಅರು ಆಗೈತಿ. ಹೇಗಿಸಿ ಇಂತ ಜಾತ್ರೆ ಕೇತ್ರಿ ಇಟ್ಕೋಬೇಕಾಗೈತಿ. ವರ್ಷದಾಗೊಮ್ಮೆ ಪಟ್ಟಿ ಮಾಡ್ಬೇಕು. 4 ರೂಪಾಯಿ ತಂದ ಪಟ್ಟಿ ಕೊಡ್ಬೇಕು ಅಂದ್ರೆ ಯಾಕೆ ಕೊಡ್ಬೇಕಾಗ್ಯದರಿ? ನಮ್ಮ ಕೈಲೇ ಬರೇ 1 ರೂಪಾಯಿ ದಾನ ಆಗಿದ್ರು ಒಂದು ಬಡು ಬಗ್ಗರು ಹೊಟ್ಟೆ ತುಂಬಲೆ ಹೇಳಿ ಪಟ್ಟಿ ಕೊಡ್ಬೇಕಾಗೈತಿ. ಪಟ್ಟಿ ಬರ್ಕೊಳ್ಳೋರು ಏನ್ ತಮ್ಮ ಮನಿಗೆ ಒಯ್ಯಂಗಿಲ್ಲ. ಅದಕ್ಕೆ ಇಲ್ಲಿ ಕೂತವ್ರಾಗ್ಲಿ ನಿತ್ತವ್ರಾಗ್ಲಿ ಒಂದು ಕಳ್ಕಳಿವಿನಂತರಿಪ. ಯಾಕಂದ್ರ ಗೊತ್ತಿ ಕೊಡದವ್ರು ಹಣಮಪ್ಪನ ಜಾತ್ರೆ ಇಟ್ಕೊಂಡಾರಿ. ನಮಗ ಕಮಿಟಿ ಹಿರಿಯರು ಯಾರ ಪಟ್ಟಿ ಬರ್ಸಿರಲ್ಲ ಬಂದ ಅಲ್ಲಿ ಪಟ್ಟಿ ಕೊಡ್ಬೇಕಾಗಿ ಎಲ್ಲಾರಲ್ಲಿ ಮೊದಲ್ ನನ್ನ ಕಳ್ಕಳಿವಿನಂತಿ. ನಮಗ ಬಕ್ಸಿಸ್ ಕೊಡ್ಲಿಕ್ಕೆ ಬಿಟ್ಟಿರಿ, ಮೊದಲ ಹೊಟ್ಟಿ ಹಾಕ್ಲಕ್ಕ ಅಲ್ಲಿ ಪಟ್ಟಿ ಕೊಡ್ರಿ. ಮೊದಲ ನೀವು ಕೊಟ್ಟನ ಅಡಿಗೆ ತಯಾರಾಗ್ತತಿ. ದಯವಿಟ್ಟು ದೈವ ಕಡೆ ಇದು ನನ್ನ ಕಳ್ಕಳಿವಿನಂತಿ. ಅದಕ್ಕೆಪ್ಪ ದಾನ ಒಳಗ ದಾನ ಅನ್ನದಾನ ಬಹಳ ಶ್ರೇಷ್ಠ ಅದ. ಎಲ್ಲಾರು ಕೊಡ್ತಾರ ಖರೆ, ಹಂಗ ಅನ್ನದಾನ ಅನ್ನುವಂತದ ಶ್ರೇಷ್ಠ ಐತಿ. ಅದಕ್ಕೆ ನಮ್ಮ ಗಂಡ ಹಾಡವ್ರು ಹೇಳ್ಯಾರಿಪ್ಪ, ಗರತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ. ಇನಕತಕ್ಕ ದೇವ್ರ ಸುದ್ದಿ ಆತು, ಇನ್ನ ಗಂಡ್ರ ಸುದ್ದಿ. ಮತ್ತ ಅವನ ಹೇಳ್ಯಾನಲ್ರಿ, ಗಣಸ ಮಗ ದೊಡ್ಡವ, ಗಂಡ ದೇವ್ರ ಅಂತ ಹೇಳಿ ತಿಳ್ಕೊರಿ. ಗಂಡ ಅಂದ್ರೆ ಹೆಚ್ಚಿನವ ಅಂತ ಹೇಳ್ಯಾನ್ರಿ. ಇರ್ಲಿ ಲಕ್ಷ್ಮಣ, ಗಂಡ ದೇವ್ರ ಗಂಡನೇ ಶ್ರೇಷ್ಠ. ಗಂಡನ ಪಾದ ತೊಳಿರಿ, ಗಂಡನ ಪಾದ ತೊಳೆದ ನೀರು ಕುಡಿ ಅಂತ ಹೇಳತ್ತೇನ. ಗಂಡ ಯಾರು, ಪತಿವರ್ತ್ಯಾರಿ ಗಂಡ ಯಾರು ನೋಡು. ಗಂಡ ಬ್ಯಾರೆ ಅಲ್ಲ, ಗಂಡ ಇರುದೆಲ್ಲ ಒಂದ. ಇದು ಬಹಿರಂಗದಾಗ ಹೆಂಗ ಒಂದ ಹೆಣ್ಣ ಗಂಡಿ ಕೂಡಿ 4 ಮಂದಿ ಹಿರಿಯರು ಕೂಡಿ ಅಕ್ಕಿ ಕಾಳ ಒಗಿತಾರು. ಇದು ಒಂದು ಗಂಡ, ಇದು ಬಹಿರಂಗದನ ಗಂಡ, ಇದು ಒಂದೇ ಗಂಡ. ಇನ್ನು ಅಂತರಂಗದೊಳಗಿನ ಗಂಡ ಯಾವ ಅಕ್ಕ ಮಹಾದೇವಿ ತನ್ನ ಶರೀರ ಎಲ್ಲ ಜಡಿ ಅಂದ್ರೆ ಬರೇ ಒಂದ ಕೂದಲ ರೋಮ ಮ್ಯಾಲ ಕಲ್ಯಾಣದೊಳಗ ಹೋಗಿದಳ. ಅಲ್ಲಮ್ಮ ಪ್ರಭು ಕೂತಿದ್ದ ಕಲ್ಯಾಣದೊಳಗ ಮಂಟಪದೊಳಗ, ಅನುಭವ ಮಂಟಪದೊಳಗ ಅಲ್ಲಮ್ಮ ಪ್ರಭು ಸಿಂಹಾಸನ ಮ್ಯಾಗ ಕೂತಿದ್ರು. ಅಕ್ಕ ಮಹಾದೇವಿ ಹೋಗ್ತಾಳ, ಬರೇ ಮೈ ಮ್ಯಾಗ ಒಂದು ಬಟ್ಟ ಅರಿ ಬಿದ್ದಿದ್ದಲ್ಲ, ಜಡಿ ಕೂದಲ ಮ್ಯಾಗ ಹೋಗಿದ್ರು. ಅಲ್ಲಮ್ಮ ಪ್ರಭು ಕೇಳ್ತಾನ, ಯಾಕವ ನೀ ಯಾರ? ಮೈ ಮೇಲ್ರಿ ಒಂದು ಬಟ್ಟ ಅರಿವಿಲ್ಲ, ಬರೇ ಜಡಿ ಕೂದಲ ಮ್ಯಾಗ ಬಂದದಿ ಕಲ್ಯಾಣದೊಳಗ. ಗಾಂಡ ಇದ್ದವ್ರಿಗೆ ಎಟ್ಟ ಪ್ರವೇಶ ಐತಿ ಒಳಗಿರಕ, ಗಾಂಡ ಇಲ್ಲದವ್ರಿಗೆ ಒಳಗ್ ಪ್ರವೇಶ ಇಲ್ಲ, ನೀ ಬರ್ಲಾಕ ನಡೆಯಂಗಿಲ್ಲ. ಗಂಡನ ಹೆಸರು ಹೇಳು ಒಳಗ ಬಾ ಅಂದ. ಅವಾಗ ಅಕ್ಕ ಮಹಾದೇವಿ ಹೇಳ್ತಾಳ, ಅಲ್ರಿ ಪ್ರಭುಗಳ, ನಿಮಗಿನ ಅಜ್ಞಾನ ಕಣ್ಣ ತೆರೆದಿಲ್ಲೇನ್ರಿ? ನಿಮ್ಮದೊಂದಕ್ಕೆ ಅಜ್ಞಾನ ಅನ್ನುವಂತ ಕಣ್ಣ ಮುಚ್ಚಿ ಜ್ಞಾನ ಅನ್ನುವಂತ ಕಣ್ಣ ತೆರಿಬೇಕಾಗಿತ್ತಿನ ತೆರೆದಿಲ್ರಿ ಪ್ರಭುವೇ ನಿಮಗಂದಳಕಿ. ಯಾಕವ ಏನಾತಂದ್ರ ಅವ್ರು ಅವಾಗ ಹೇಳ್ತಾಳೆ,
ಹಾ ಈ ಹೊರಗಿನ ಗಂಡ ಗಂಟು ಬಿದ್ದಾರ ನೀವೇ ಹಾ ಹಾ ಈ ಗಂಡ ನನಗ ಬೇಕಾಗಿಲ್ಲ. ಹೌದು ಹೊರಗಿನ ಬಹಿರಂಗದನ ಗಂಡನ ಹಂಗ ಹರದೇನ್ ನಾನು. ಹಾ ನನ್ನ ಗಂಡ ಯಾರ ಯಾರು ಅಂಗವೇ ಸತಿ ಹಂಗವೇ ಸತಿ ಎನ್ನ ಒಳಗೆ ಇರುವಂತ ಲಿಂಗವೇ ನನಗ ಪತಿ. ಇವನು ಬಿಟ್ರ ಹೊರಗಿನ ಗಂಡ ನನಗ ಬೇಕಾಗಿಲ್ಲ. ಅವ್ ತ್ಯಾಗ ಆಗ್ಯಾವ. ತ್ಯಾಗ ಮಾಡಿ ಬಂದನ್ನೇ ಅಂದಾಗ ಅವಾಗ ನಿನಗ ಜಾಗ ಐತಿ ಬಾ ಬಂದ ಕೊಂಡ್ರಂದ ಅವಾಗ ಅಲ್ಲಮ್ಮ ಪ್ರಭು. ಹೌದ್ ಖರೆ ಐತ್ಲ. ಹಂಗ ಹಾ ಶರೀರನ ಹೆಣ್ತಿ ಜೀವನ ಗಂಡ ಹಾ ಹಾ ಇದು ನೀ ಕೇಳಿರೋ ಪ್ರಶ್ನೆ ಕೇಳ್ಬೇಕಾಗಿದ್ರಿ ಲಕ್ಷ್ಮಣ ಮಾಸ್ತರ. ಖರೆ ಐತಿ. ಯಾಕಂದ್ರೆ ಹಾ ಜೀವಾತ್ಮ ಅನ್ನುವಂಥದ್ದು ಒಂದು ಗಂಡ, ಶರೀರ ಅನ್ನುವಂಥದ್ದು ಒಂದು ಹೆಣ್ತಿ. ಯಾಣತಿ. ನಿನ್ನಲ್ಲಿ ಇದು ಭ್ರಮೆ ಬರಬಹುದು, ಹಾ ನನ್ನ ಜೀವ ಇದ್ರನ ನಿನ್ನ ಶರೀರ ನಡಿತೈತಿರ್ಕ ನಡೆಯಂಗಿಲ್ಲ ಅಂತ ಹೇಳಿ. ಹಾ ಹಾ ಇವು ಎರಡೋದು ಉದಾಹರಣೆ ಕೊಡ್ತೀನಿ ಕೇಳಿ ನಿನಗ. ಹೆಂಗ ಈಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದಿರ್ತೇನಪ್ಪ 4 ದಿವಸ ಇರ್ಲಾಕ. ಮನಿ ಬಾಡಿಗೆ ಕೇಳಕ್ ಬರ್ತಾರ. ಏನಂತ ಹೇಳಿ ಹಾ ಬಂದವ ಏನು ಕೇಳ್ತಾನು, ನಾ 4 ದಿವಸ ಇರಾವದನ್ರಿ ಒಂದು ಮನಿ ಅದು ಬಾಡಿಗೆ ಐತೇನ. ಮನಿ ಇದ್ರನ ಕೊಡುದಿಲ್ಲ. ಮನಿ ಇದ್ದರ್ನ ಅವಂಗ ಬಾಡಿಗೆ ನಿಂದ್ರಲಾಕ ಬರ್ತೈತಿ. ಖರೆ ಐತಿ. ಮನಿ ಇರ್ಲಿಕ್ಕ ಬಾಡಿಗೆ ನಿಂದ್ರಲಾಕ ಬರಂಗಿಲ್ಲ, ಬಾಡಿಗೆ ಕೊಡ್ಲಾಕ ಬರಂಗಿಲ್ಲ. ಇಲ್ಲ ಇಲ್ಲ. ಹಂಗ ಶರೀರ ಅನ್ನುವಂತ ಮನಿ ಇದ್ರನ ಈ ಜೀವಾತ್ಮ ಅನ್ನುವಂತ ಒಳಗ ಬಂದ ಬಾಡಿಗೆ ಎತ್ತಿನದಕ್ಕೆ ದುಡಿದು ಹೋಗ್ಬೇಕಾಗ್ತದ. ಖರೆ ಐತಿ. ಮತ್ ಶರೀರ ಇರ್ಲಿಕ್ಕ ಇರ್ತೀಯಾವಲ್ಲಿ ಆ ಜಾಗ ಬೇಕಲ್ಲ. ಇರಾಕ ಬರಂಗಿಲ್ಲ. ಹಾ ಶರೀರ ಅನ್ನುವಂತದ ಶ್ರೇಷ್ಠ ಐತಿ. ಹಾ ಹಂಗ ಹಾ ಶರೀರ ಬೇಕತ್ತ ಜೀವ ತಾನಾಗಿ ಹುಡುಕ್ಯಾಡ್ಕೊತ ಬಂದೈತಿ. ಅದು ಇದ್ದಲ್ಲಿ ಹಾ ಖರೆ ಜೀವ ಇದ್ದಲ್ಲಿ ನನ್ನ ಶರೀರ ಹೋಗಿಲ್ಲ. ಹೆಂಗ ನೀನಾಗೆ ಹೆಂಗ ನಾನು ಹುಡುಕೋತಿ ಇಲ್ಲಿ ಬಂದದಿ ನೋಡ, ಬಹಿರಂಗದಾಗು ಹಂಗೈತಿ. ಹೆಂಗ ಹೆಣ್ಣು ಇದ್ದಲ್ಲೇನ ಬುತ್ತಿ ಕಟ್ಕೊಂಡು ಬರ್ಬೇಕಾಗೈತಿ ಲಗ್ನ ಮಾಡ್ಕೊಳಕ. ಹಾ ಹಾ 4 ಮಂದಿ ಹಿರಿಯರನ್ನ ಕರ್ಕೊಂಡ ಗಂಡ ಬಾಳ ದೊಡ್ಡವ ಅಂತ ಹೇಳಿದ. ಹಾ ಗಂಡರೇ ಏನ ಡೈರೆಕ್ಟ್ ಗಂಡ ಆಗ್ಯದೇನ? ಹಂಗ ಗಂಡ ಆಗ್ಬೇಕಾದ್ರೂ ಒಂದೊಂದು ಪೆಂಟುನಿಗೆ ಅದಾವ. ಮೊದಲು ಹುಡುಕಾಡ್ಬೇಕಾಕಿನ. ನೀನು ನಿನ್ನ ಮನೆಯಾಗಿದ್ದಾಗ ಗಂಡ ಅಲ್ಲ, ಹಾ ಹಾ ಬರೇ ಕೇವಲ ಒಂದ ಹುಡುಗ. ಹಾ ನಿನ್ನ ಮನಿ ಒಳಗಿದ್ದಾಗ ಒಂದ ಹುಡುಗ. ಹುಡುಗ ಮದ್ವಿ ಹಂದ್ರಕ್ ಬಂದಿ ಮದಿ ಮಗ, ಮಗ ಅಲ್ಲಿ ಗಂಡ ಅಲ್ಲ. ಹಾ ಯಾವಾಗ ನನ್ನಂತ ಒಂದು ಹುಡುಗಿನ ಹುಡುಕ್ಯಾಡಿತ್ತ ಅಂದ ಹಾ ಅದು ಅಲ್ಲಿ ಹುಡುಕ್ಯಾಡ್ಬೇಕಾದ್ರೆ ಅದ್ರ ತೆಗೆದು ಬೇರೆ ಐತ್ರಿ. ಹೆಂಗ 4 ಮಂದಿ ಹಿರಿಯರನ್ನ ಕರ್ಕೊಂಡ್ ಹಾ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡ್ ಹಾ ಬುತ್ತಿ ಕಟ್ಕೊಂಡ್ ಹಾ ಆಕಿ ಮನೆಗೆ ಬಂದಾಗ ಏನೋ ಮನ್ಯಾಗ ಕುತ್ಕೊಂಡ್ ಹಾ ನಾವು ಎಸ್ ಅಂದಾಗ ಹೊರಗ ನಮ್ಮ ಕಡದ ಲಕ್ಷ್ಮಣದ ಎಸ್ ಇಲ್ಲಿಕಂದ್ರ ಪೀಚೆ ಸರ್ಕೋ ಗಾಡಿ ಬೇಕೈತಿರ ಗರ್ಕೋ ಹಾ ಕೇವಲ ಕಣದಾಳ ಬರ್ಕೋ ಅಲ್ಲೇ ಚಾದ ಅಂಗಡಿಯಾಗ ಅಲ್ಲೇ ಇಲ್ಲೇ ಬರುತ್ತೀರಿ. ಹಂಗ ನಾನು ಮಾಡ್ಕೋಬೇಕು, ಶಕ್ತಿನ ಕಟ್ಕೋಬೇಕು. ಸಂಭಾಗ ಆಯ್ತ ಮುಕ್ತಿ ಆಗೋದೈತಿ. ಸತಿಯಿಂದ ಸದ್ಗತಿ. ಆಕಿನ ಕಟ್ಕೊಂಡ ಮ್ಯಾಲ ನೀ ಗಾಂಡಾದಿ. ಇರ್ಲಿಕ್ಕ ಬಗಜಂಡ ಇದ್ದಿ. ಎಲ್ಲಿದ್ದಿ? ನನ್ನ ತಂಗಳು ತುಕಡಿ ಯಾವ ಮೂಲೆಯಾಗಿದ್ದಿ? ಗಂಡ ಕಣದಾಳದಾಗಿದ್ದತಿ. ಹಂಗ ನೀ ಗಂಡ ಆಗ್ಬೇಕಾದ್ರೂ ಹೆಣ್ಣು ಬೇಕ. ಗಂಡ ಆಗ್ಬೇಕಾದ್ರೆ ಹೆಣ್ಣು ಬೇಕ. ಕಾಕ ಬಾಬಾ ತಮ್ಮ ಅಣ್ಣ ಮುತ್ಯ ಎಲ್ಲ ಸಗಳ ಕೂಡ ಚಾಲು ಜಾಲ ಗಾಡಿ. ಯಾವಾಗ ನಾ ಬಂದ ಬಳಕ ನಾ ಬರೋಕಿತ್ತ ಮೊದಲು ಯಾವಾಗ ಗಂಡ ಆಗಿದಿ ನೀನು ಬಂದ ಹೇಳ ಮುಂದಿನ ಸಂದಿಗೆ ಆಧಾರ ಕಚ್ಚಿ ಹೋಗ್ಲಿಂದ ಹಾಡ್ಕಿ. ಆಧಾರ ಕಚ್ಚಿ ಆಗ್ಯಾನ್ರಿ ಯಾವ ಲೆಕ್ಕಲಿ ಆಗ್ಯಾನ ನೋಡುನು. ನೀ ಬರೋಕಿತ್ತ ಮೊದಲು ಗಂಡ ಆಗ್ಯಾನ. ಯಾರಿಗೇನಪ್ಪ ಏನ್ ತುಂತುನಿ ಬಡಿತಾನ ನೋಡ ಅವಾಗ.